ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲು. ನಾನು ಇವತ್ತು ಈ ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನ ಒಂದು ವರ್ಚುವಲ್ ಡೆಬಿಟ್ ಕಾರ್ಡನ್ನು ಲಾಂಚ್ ಮಾಡಿದ್ದಾರೆ. ಆ ಡೆಬಿಟ್ ಕಾರ್ಡನ್ನು ನಾನು ಹೇಗೆ ಅಪ್ಲೈ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿಟ್ಕೊಳ್ಳಿ. ನಾವು ಯಾವುದೇ ರೀತಿಯಾದ ಮುಂದಿನ ವೀಡಿಯೋನ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ನಿಮಗೆ ನಾವೀಗ Ippb ಆ್ಯಪನ್ನು ನಾನು ತೋರಿಸ್ತೇನೆ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊತಿದ್ದಲ್ದಾದರೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. Ippb ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಅಂತ ಇದೆ. ಇಲ್ಲಿ ನೋಡ್ಬೋದು, ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು, ಈ ಥರ ಬರುತ್ತೆ. ಇದಕ್ಕಿಂತ ಮುಂಚೆ ನಾನು ಏನು ಹೇಳಬೇಕಂದ್ರೆ, ಒಂದು 25 ರೂಪೀಸನ್ನು ನೀವು ನಿಮ್ಮ ಅಕೌಂಟ್ನಲ್ಲಿ ಇಡಬೇಕು. ನೋಡ್ಬೋದು, ಇಲ್ಲಿ ನೋಡ್ಬೋದು ಒಂದು MPIN ಕೇಳ್ತಾ ಇದೆ. ನಾನು MPIN ಎಂಟರ್ ಮಾಡ್ತೇನೆ. ಈಗ MPIN ಎಂಟರ್ ಮಾಡಿದ ತಕ್ಷಣವೇ ಒಂದು ಲಾಗಿನ್ ಇಂಟರ್ಫೇಸನ್ನು ಹೋಗಿ ಈಗ ಇಲ್ಲಿ ನೋಡ್ಬೋದು ನನ್ನ ಅಕೌಂಟಲ್ಲಿ ಒಂದು 50 ರೂಪೀಸ್ ಇದೆ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಸೆಂಡ್ ಮನಿ, ರಿಕ್ವೆಸ್ಟ್ ಮನಿ, ಪೇ ಬಿಲ್ಸ್, ಕಾರ್ಡ್ಸ್, ಭೀಮ್ UPI ಮತ್ತು ಪೆಂಡಿಂಗ್ ರಿಕ್ವೆಸ್ಟು. ಇಲ್ಲಿ ನೋಡ್ಬೋದು, ಇಲ್ಲಿ ರೂಪೇ ಕಾರ್ಡ್ಸ್ ಅಂತ ಸಿಗ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ವರ್ಚುವಲ್ ಡೆಬಿಟ್ ಕಾರ್ಡ್ ಅಂತ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ನೋ ವರ್ಚುವಲ್ ಡೆಬಿಟ್ ಕಾರ್ಡ್ ಫಾರ್ ದಿಸ್ ಅಕೌಂಟ್. ಇಲ್ಲಿ ನೋಡ್ಬೋದು, ಮೇಲೆ ಒಂದು ಅಕೌಂಟ್ ನಂಬರ್ ಕೂಡ ಕಾಣ್ತಾ ಇದೆ. ಇಲ್ಲಿ 991 ಅಂತ. ಇಲ್ಲಿ ಯಾವುದೇ ರೀತಿ ವರ್ಚುವಲ್ ಕಾರ್ಡ್ ನಾವು ಇಶ್ಯೂ ಮಾಡಿಲ್ಲ, ಅದಕ್ಕಾಗಿ ಇಲ್ಲಿ ಯಾವುದೇ ರೀತಿಯಾದ ಡೆಬಿಟ್ ಕಾರ್ಡ್ ಇಲ್ಲ. ಇಲ್ಲಿ ನೋಡ್ಬೋದು, ವರ್ಚುವಲ್ ಡೆಬಿಟ್ ಕಾರ್ಡ್ ರಿಕ್ವೆಸ್ಟ್ ವರ್ಚುವಲ್ ಡೆಬಿಟ್ ಕಾರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಕಾರ್ಡ್ ಟೈಪು ಒಂದೇ ಇದೆ, ರೂಪೇ ವರ್ಚುವಲ್ ಡೆಬಿಟ್ ಕಾರ್ಡು. ಇಲ್ಲಿ ನೋಡ್ಬೋದು, ವ್ಯಾಲಿಡಿಟಿ ಇನ್ನು ಅಂದರೆ 60 ಮಂತ್ಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ವ್ಯಾಲಿಡಿಟಿ ಇನ್ ಮಂತ್ಸ್ ಅಂತ ಇದೆ, ಅಂದರೆ 60 ಮಂತ್ಸ್ ಅಂದರೆ 60 ತಿಂಗಳು ಮಾತ್ರ ಇದಕ್ಕಿದ್ದಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಟ್ ಅಂದರೆ ಏನು, ಒನ್ ಟೈಮ್ ವರ್ಚುವಲ್ ಕಾರ್ಡ್ ಇಶ್ಯೂಯನ್ಸ್ ಫೀ ಅಂದರೆ ನಾನು ಹೇಳಿದ್ನಲ್ವ ಮೊದಲೇ 25 ರೂಪೀಸ್ ಅಂತ. ಇಲ್ಲಿ ನೋಡೋದು ಇನ್ಕ್ಲೂಸಿವ್ ಆಫ್ GST ಅಂದರೆ ಅದು 25 ಪ್ಲಸ್ GST ಅಲ್ಲ, ಎಲ್ಲ GST ಎಲ್ಲ ಹಿಡ್ದೇ 25 ರೂಪೀಸು. ಇದು ಒನ್ ಟೈಮ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ವಿಲ್ ಬಿ ಡೆಬಿಟೆಡ್ ಟು ಯುವರ್ ಅಕೌಂಟ್. ಫಾರ್ ಮೋರ್ ಇನ್ಫಾರ್ಮೇಷನ್ ವಿಸಿಟ್ www.ippbonline.in. ಇಲ್ಲೇ ಅವರೇ ಹೇಳಿದ್ದಾರೆ. ನೋಡ್ಬೋದು, ಒನ್ ಟೈಮ್ ವರ್ಚುವಲ್ ಕಾರ್ಡ್ ಇಶ್ಯೂಯನ್ಸ್ ಫೀ ಅಂತ ಹೇಳ್ತಾ ಇದ್ದಾರೆ. ಒಂದೇ ಸತಿ ಡೆಬಿಟ್ ಆಗುತ್ತೆ ನಿಮ್ಮ ಅಕೌಂಟಲ್ಲಿದ್ದು. ನೋಡ್ಬೋದು, ಯುವರ್ ವರ್ಚುವಲ್ ಕಾರ್ಡ್ ವಿಲ್ ಬಿ ಆಕ್ಟಿವೇಟೆಡ್ ಫಾರ್ ಆನ್ಲೈನ್ ಟ್ರಾನ್ಸಾಕ್ಷನ್ ವಿದಿನ್ ಇಂಡಿಯಾ ಅಂದರೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆ ಅಲ್ಲ. ಇಲ್ಲಿ ನೋಡ್ಬೋದು, ಯು ಕ್ಯಾನ್ ಮ್ಯಾನೇಜ್ ಯುವರ್ ಕಾರ್ಡ್ ಯೂಸೇಜ್ ಅಂದರೆ ಯಾವುದೇ ರೀತಿಯಾದ ಒಂದು ಲಿಮಿಟನ್ನು ನಾವು ಕೂಡ ಆ್ಯಡ್ ಮಾಡ್ಬೋದು, ಮತ್ತು ಬ್ಲಾಕು ಅನ್ಬ್ಲಾಕು ಮತ್ತು ಏನೆಲ್ಲ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಐ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡೋದು, ರೂಪೇ ವರ್ಚುವಲ್ ಕಾರ್ಡು 60 ಮಂತ್ಸ್ ಇದೆ. ಈಗ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು. ಈಗ ನಾನು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತೇನೆ. ಈಗ ಇಲ್ಲಿ ನೋಡೋದು, ಒಂದು OTP ನಾವು ಎಂಟರ್ ಮಾಡಬೇಕಾಗುತ್ತೆ. ಈಗ ನಾನು ಎಂಟರ್ ಮಾಡ್ತೇನೆ. ಈಗ ನಾನು ಎಂಟರ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು, ವರ್ಚುವಲ್ ಡೆಬಿಟ್ ಕಾರ್ಡ್ ಜನರೇಟೆಡ್ ಸಕ್ಸಸ್ಫುಲಿ. ಇಲ್ಲಿ ನೋಡ್ಬೋದು, ಒಂದು ರೆಫರೆನ್ಸ್ ನಂಬರು ಮತ್ತು ಇಲ್ಲಿ ನೋಡೋದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವರ್ಚುವಲ್ ಡೆಬಿಟ್ ಕಾರ್ಡು. ಇಲ್ಲಿ ಒಂದು ನಂಬರ್ ಕೂಡ ಇದೆ. ಇಲ್ಲಿ ನೋಡ್ಬೋದು, ನಮ್ಮದು ನೇಮು ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ರೂಪೇ ಡೆಬಿಟ್ ಕಾರ್ಡ್ ಇದೆ. ಇಲ್ಲಿ ನೋಡ್ಬೋದು, ರೂಪೇ ಅಂದರೆ ಈಗ ವೀಸಾ ಮಾಸ್ಟರ್ ಕಾರ್ಡ್ ಹಿಂಗೆಲ್ಲ ಇರುತ್ತವಲ್ಲ, ಹಾಗೆ ಇದು ರೂಪೇ ಡೆಬಿಟ್ ಕಾರ್ಡ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಫಾರ್ ಯೂಸ್ ಓನ್ಲಿ ಇನ್ ಇಂಡಿಯಾ ಅಂತ ಮಾತ್ರವಿದೆ. ಇಲ್ಲಿ ನೋಡ್ಬೋದು ನೀವು. ಈಗ ನಾನು ಗೋ ಟು ಹೋಮ್ ಅಂತ ಕ್ಲಿಕ್ ಮಾಡ್ತೇನೆ. ಹೋಮ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, ಇನ್ನೂ 25 ರೂಪೀಸ್ ಡೆಬಿಟ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಅದು ಆಗ್ಬೋದು. ಇಲ್ಲಿ ನೋಡೋದು, ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ವರ್ಚುವಲ್ ಡೆಬಿಟ್ ಕಾರ್ಡನ್ನು ನಾವು ನೋಡೋಣ. ಈಗ ವರ್ಚುವಲ್ ಡೆಬಿಟ್ ಕಾರ್ಡ್ ಈಗ ಸ್ವಲ್ಪ ವೇಟ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಯಾವುದೇ ರೀತಿಯಾದ ಮ್ಯಾನೇಜ್ ಲಿಮಿಟ್ಸನ್ನು ಕೂಡ ಮಾಡ್ಬೋದು, ಮತ್ತು ಬ್ಲಾಕ್ ವರ್ಚುವಲ್ ಡೆಬಿಟ್ ಕಾರ್ಡನ್ನು ಕೂಡ ಮಾಡ್ಬೋದು. ಈಗ ನಾವು ಕಾರ್ಡ್ ಡೀಟೇಲ್ಸನ್ನು ಕೂಡ ನಾವು ನೋಡ್ಬೋದು. ವ್ಯೂ ಕಾರ್ಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ಬೋದು, ಈಗ ಇಲ್ಲಿ ಯಾವುದೇ ರೀತಿಯಾದ ವರ್ಕ್ ಆಗ್ತಾಯಿಲ್ಲ. ಇನ್ನೂ ಒಂದು ಸ್ವಲ್ಪ ದಿವಸ ನಾವು ಬಿಟ್ಟು ನೋಡೋಣ. ಈ ವಿಡಿಯೋದಲ್ಲಿ ಇಷ್ಟ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ ಮೊದಲ ಸತಿ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡ್ಬೋದು, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಅದಕ್ಕಾಗಿ ನೀವು ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಶೇರ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟ ಫ್ರೆಂಡ್ಸ್. ಮುಂದೆ ಮತ್ತೆ ಬೇರೆ ವಿಡಿಯೋದಲ್ಲಿ ನಾನು ಸಿಗ್ತೇನೆ.